ಶಿವಮೊಗ್ಗದ ರಾಗಿಗುಡ್ಡದ ನಿವಾಸಿಯಾಗಿರ್ತಕ್ಕಂಥ ಹಮೀದ್ ಅವರು ಏನು ಅಹಮದ್ ಅಂತಕ್ಕಂಥ ವ್ಯಕ್ತಿ ಆಟೋ ಡ್ರೈವರ್ ಅವರು ಕಳೆದ 3 ತಿಂಗಳ ಹಿಂದೆ ಅವರು ವಿವಾಹವಾಗಿದ್ದರು. ಇವರು ನಿನ್ನೆ ಸಂಜೆ ಸುಮಾರು 7:30 ಅಷ್ಟರಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಫ್ಲೈಓವರ್ ಹತ್ರ ಬರ್ತಾ ಇರೋ ಸಂದರ್ಭದಲ್ಲಿ ದಿಢೀರ್ನೆ ಏಕಾಏಕಿ ಬಂದಂಥ ನಮ್ಮ ವೀರಭದ್ರೇಶ್ವರ ಎಂಬ ಬಸ್ಸು, ಸಿಟಿ ಬಸ್ಸು ಏಕಾಏಕಿ ಅವ್ರ ಮೇಲೆ ಈ ಹಿಂದೇನು ಕೂಡ ಬರ್ತದ ಸಂದರ್ಭದಲ್ಲಿ 2-3 ಜನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಮೇಲೂ ಕೂಡ ಅದು ಬಸ್ ಹರಿದಿದೆ. ಅದ್ರ ಜೊತೆಯಲ್ಲಿ ಇಲ್ಲಿ ಮುಂದೆ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಿ ಡೈವರ್ಟ್ ಮಾಡ್ತಿದ್ದಂಥ ನಮ್ಮ ಅಹಮದ್ ಅಂತಕ್ಕಂಥ ವ್ಯಕ್ತಿ ಮೇಲೆ ಬಸ್ ಹರಿದು ಇವತ್ತು ಅವನ ಪ್ರಾಣ ಹರಣ ಆಗಿದೆ. ಎಷ್ಟೇ ಅಲ್ಲ, ಇವನ ಜೊತೆಯಲ್ಲಿ ಸುರೇಶ್ ಅಂತಕ್ಕಂಥವನು ಮತ್ತು ಹಬೀಬ್ ರೆಹಮಾನ್ ಅಂತೇಳಿ ಈ 3 ಜನ ಮೇಲೂ ಕೂಡ ಬಸ್ಸು ಆಘಾತಕಾರಿಯಾಗಿ ಹರಿದು ಒಬ್ಬರು ಪ್ರಾಣ ಹೋಗಿದೆ. ಇನ್ನೆರಡು ಪ್ರಾಣಗಳು ಕೂಡ ಸೀರಿಯಸ್ ಆಗಿದೆ, ತುಂಬ ಸೀರಿಯಸ್ ಆಗಿದೆ. ಅಲ್ಲಿ ನಾಗರಿಕರೆಲ್ಲರೂ ಕೂಡ ಅತ್ಯಂತ ಬೇಸರದ ಸಂಗತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಸಿಟಿ ಬಸ್ನವರು ಸರಿಯಾದ ರೀತಿ ಡ್ರೈವರ್ಗಳು ಮತ್ತು ಓನರ್ಗಳು ಅವರಿಗೆ ಶಿಸ್ತಿನ ಕ್ರಮವನ್ನು ತಗೊಳ್ಳೋದಿಲ್ಲ. ಯಾಕೆಂದರೆ ಬಸ್ಸು ಓಡಿಸೋಂಥ ಸಂದರ್ಭದಲ್ಲಿ ಅವರು ಎಣ್ಣೆಯನ್ನು ಹೊಡೆದಿರ್ತಾರೆ ಮತ್ತು ಅಜಾಗರೂಕತೆಯಿಂದ ಮೊಬೈಲ್ಗಳನ್ನ ಉಪಯೋಗ ಮಾಡ್ತಿರ್ತಾರೆ. ಸರಿಯಾದ ರೀತಿಯಲ್ಲಿ ಬಸ್ಸನ್ನು ಎಲ್ಲೆಂದರಲ್ಲಿ ಟ್ರಾಫಿಕ್ ಕಡೆ ನಿಲ್ಲಿಸೋದಿಲ್ಲ, ಎಲ್ಲಿ ಬೇಕಲ್ಲಿ ನಿಲ್ಲಿಸ್ತಾರೆ ಮತ್ತು ಯಾವುದೇ ಥರದ ನಿಗಾ ವಹಿಸಿ ಬಸ್ಸನ್ನು ಓಡಿಸ್ತಾ ಇದ್ದ ಪರಿಣಾಮ ಇವತ್ತು 3 ಜನ ಅನಾಗರಿಕರ ಮೇಲೆ ಇವತ್ತು ಸಾವನ್ನು ಸಂಭವಿಸಿದೆ. ಈ ಸಾವು ನಿಜಕ್ಕೂ ಭಾರಿ ದುಃಖಕರವಾಗಿದೆ. ಯಾಕೆಂದರೆ ಆತ ಕೇವಲ 3 ತಿಂಗಳಾಗಿದೆ ಮದುವೆ ಆಗಿ, ಅವರ ಮಿಸ್ಸಸ್ಸು ಕೂಡ ಪ್ರೆಗ್ನೆಂಟ್ ಆಗಿದ್ದಾರೆ. ಅವರ ಕುಟುಂಬ ಭಾರಿ ದುಃಖಭರಿತವಾಗಿದೆ. ನಾನು ಕೂಡ ಈ ಸಂದರ್ಭದಲ್ಲಿ ಅವ್ರ ಸಂತಾಪವನ್ನು ಸೂಚಿಸ್ತೇನೆ. ಯಾಕೆ ಹೇಳ್ತೀನಿ, ಜಿಲ್ಲಾಧಿಕಾರಿಗಳಿಗೆ ನಮ್ಮಲ್ಲಿ ಶಿವಮೊಗ್ಗ ನಗರದಲ್ಲಿ ಸಿಟಿ ಬಟ್ಟು ಪ್ರೈವೇಟ್ ಆಗಿರ್ತಕ್ಕಂಥವ್ರು ಅವರು ಸರಿಯಾದ ರೀತಿಯಲ್ಲಿ ಬಸ್ಗಳ ಸುವ್ಯವಸ್ಥಿತವಾಗಿರಲ್ಲ, ಬ್ರೇಕು ಸರಿಯಾಗಿರಲ್ಲ, ಪೊಲ್ಯೂಷನ್ ಕಂಟ್ರೋಲ್ ಕೂಡ ಸರಿಯಾಗಿ ಮಾಡಿರ್ತಕ್ಕಂತಿಲ್ಲ ಬಸ್ಸಲ್ಲಿ, ಮತ್ತು ಅಜಾಗರೂಕತೆಯಿಂದ ತುಂಬ ಓಡಿಸ್ತಾರೆ. ಮತ್ತು ಇವರನ್ನು ನಿಯಂತ್ರಣ ಮಾಡೋದರಲ್ಲಿ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಆಮೇಲೆ ನಮಗೀಗ ಶಿವಮೊಗ್ಗ ನಗರ ಮಹಾನಗರ ಪಾಲಿಕೆಯಾಗಿ ಬೃಹತ್ ಮಹಾನಗರ ಪಾಲಿಕೆ ಬೆಳೆದಿದೆ. ಇದಕ್ಕೆ ಈ ನಗರ ಸ್ಥಾನದಲ್ಲಿ ಸುಮಾರು 50-60 ಬಸ್ಗಳನ್ನ ಸಿಟಿ ಬಸ್ಸನ್ನು ಕೂಡ ಈ ಹಿಂದೆ ಕೂಡ ಬಂದಿತ್ತು. ನಮ್ಮ ಸರ್ಕಾರಿ ಬಸ್ಗಳೇ ಬಿಡಬೇಕು ಅಂತೇಳಿ ಯಾವುದೋ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಪ್ರೈವೇಟ್ ಬಸ್ ಮಾಲೀಕರ ಸಂಘಕ್ಕೆ ಲಾಬಿಗೆ ಒಳಗಾಗಿ ಇವತ್ತು ಈ ಸಾವಿಗೆ ಅವರೇ ನೇರ ಹೊಣೆಗಾರರಾಗಬೇಕಾಗತ್ತೆ. ಯಾಕೆಂದರೆ ಇವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಏನೋ ನಮಗೆ ಕೊಟ್ಟಿದ್ದೇ ಇದ್ದರೆ ಅವ್ರು ಸರಿ ನಿಯಮಬದ್ಧವಾಗಿ ಎಲ್ಲೂ ಕೂಡ ಓಡಿಸ್ತಾ ಇರಲಿಲ್ಲ. ಅವರು ಕ್ರಮಬದ್ಧವಾಗಿ ಶ್ರಮವತ್ಸದಲ್ಲಿ ಕುಡಿದೇನೆ ನೀಟಾಗಿ ಕೆಲಸವನ್ನು ಮಾಡ್ತಾಯಿದ್ದಕ್ಕೆ ನನ್ನ ಮೇಲೆ ಉಸ್ತುವಾರಿ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ತಿದ್ರು. ಬಟ್ ಇದಕ್ಕೆ ಏನಾಗಿದೆ, ಖಾಸಗಿ ಓನರ್ಗಳು ದಿವಸಕ್ಕೊಬ್ಬ ಡ್ರೈವರು, ಗಂಟೆ ಒಬ್ಬ ಡ್ರೈವರ್ ಆಗಿ ಅವರೆಲ್ಲರೂ ಕೂಡ ಪಾನಮತ್ತರಾಗಿರ್ತಾರೆ. ಎಲ್ಲರೂ ಅಲ್ಲ, ಕೆಲವರು ಪಾನಮತ್ತರಾಗಿ ಈ ಥರ ಅಹಿತಕರ ಘಟನೆ ಸಂಭವಿಸಿದ ಸಾವಾಗಿದೆ. ಈ ಸಾವಿಗೆ ಯಾರು ನ್ಯಾಯ ಕೊಡಬೇಕು? ಜಿಲ್ಲಾಡಳಿತ ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ? ಚುನಾಯಿತ ಪ್ರತಿನಿಧಿಗಳು ಕೂಡ ಆಗಿರ್ತಕ್ಕಂಥವ್ರು ಸ್ಥಳೀಯವಾಗಿ ಅವರು ಕೂಡ ಗಮನ ಹರಿಸ್ಬೇಕಲ್ಲ, ಅವ್ರದ್ದು ಕೂಡ ಜವಾಬ್ದಾರಿ ಇದೆಯಲ್ಲ. ಈ ನಾಗರಿಕರ ಸಾವಿಗೆ ಅವ್ರೇನು ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾನು ಈ ಮಾಧ್ಯಮ ಮುಖಾಂತರ ಅವ್ರನ್ನ ಪ್ರಶ್ನೆ ಮಾಡ್ತೇನೆ. ಜಿಲ್ಲಾಡಳಿತಕ್ಕೂ ಕೂಡ ಪ್ರಶ್ನೆ ಮಾಡ್ತೇನೆ. ಹಾಗೆ SP ಅವ್ರಿಗೂ ಕೂಡ ಯಾರ್ಯಾರು ಈ ಥರ ಸುಮಾರು ಜನ ಈಗಾಗಲೇ ದೇವರಾಜ್ ಅಂತಕ್ಕಂಥ ಪೂರ್ವ ವಲಯ CPI ಅವರು ಬಂದು 4-5 ತಿಂಗಳಾಗಿರ್ಬೋದು. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನು ನೋಡ್ತಾ ಇದ್ದೀವಿ, ಕೆಲವು ಟ್ರಾಫಿಕ್ಗಳನ್ನ ಎಲ್ಲೆಲ್ಲಿದೆ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದಾರೆ. ನಿಯಮವಾಗಿ ಯಾರು ಇದ್ದಾರೆ ಅವರಿಗೆ ಅನಿಯಮಿತವಾಗಿ ಲೈಸೆನ್ಸ್ ಇಲ್ದಿರ್ತಕ್ಕಂಥವ್ರು, ಆಮೇಲೆ ಈ ಥರದಲ್ಲಿ ಅಜಾಗರೂಕತೆಯಿಂದ ಓಡಿಸೋರ ಮೇಲೆಲ್ಲ ಶಿಸ್ತು ಕ್ರಮ ತಗೊಳ್ತಾ ಇದ್ದಾರೆ. ಆದರೆ ಒಬ್ಬ ಅಧಿಕಾರಿಯಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಇಂಥ ದಕ್ಷ ಅಧಿಕಾರಿಗಳಿಗೆ ಸರಿಯಾದ ರೀತಿಯಾದಂಥ ಸಪೋರ್ಟನ್ನು ಮಾಡಿದ್ರೆ ಈ ಥರದ ನಡೀತಕ್ಕಂಥ ಅಹಿತಕರ ಘಟನೆ ಕೂಡ ಸಂಭವಿಸೋದಿಲ್ಲ. ಉದಾಹರಣೆಗೆ ಹೇಳ್ಬೇಕು ಅಂದರೆ ಮೊನ್ನೆ ಕೂಡ ಈಗ ಒಂದು 15 ದಿವಸ ಹಿಂದೆ ಯಾವುದು ಎಲ್ಲ ಸ್ಕೂಲ್ ಬಸ್ಗಳನ್ನೂ ಕೂಡ ಎನ್ಕ್ವೈರಿ ಮಾಡೋದು 4-5 ಜನ ಕುಡ್ಕೊಂಡು ಸ್ಕೂಲ್ ಬಸ್ಸಲ್ಲೂ ಓಡಿಸ್ತಾ ಇದ್ದಾರೆ ಡ್ರೈವರ್ಗಳು. ಇವರೊಬ್ಬರು ಪ್ರಾಣ ಉಳ್ಸೋಕ್ಕೋಸ್ಕರ 100 ಜನ ಪ್ರಾಣ ತೆಗೆಯುವಂಥ ಮಟ್ಟಕ್ಕೆ ಇವರು ಇಂಥ ನಿರ್ಲಕ್ಷ್ಯ ವಹಿಸಿದಂಗೆ ಡ್ರೈವರನ್ನು ಲೈಸೆನ್ಸನ್ನು ರದ್ದು ಮಾಡಬೇಕು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು. ಕೂಡಲೇ ಈ ಕುಟುಂಬಗಳಿಗೆ ಏನು ತೊಂದರೆ ಆಗಿದೆ, ಸಾವಾಗಿದೆ, ನೋವಾಗಿದೆ, ಅವ್ರಿಗೇನು ಹಾಸ್ಪಿಟ್ಲಿಗಿದೆ, ಅವರೆಲ್ಲರ ವೆಚ್ಚವನ್ನು ಭರಿಸೋದಕ್ಕೆ ಮೊನ್ನೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸಬೇಕು. ಮತ್ತು ಚುನಾಯಿತ ಪ್ರತಿನಿಧಿಗಳು ಕೂಡ ತಕ್ಷಣವೇ ಇಂತಹ ಅಧಿಕಾರಿಗಳನ್ನು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಕ್ರಮವಹಿಸಿ ಒಂದು ಮೀಟಿಂಗನ್ನು ಮಾಡಿ ಶಿವಮೊಗ್ಗ ನಗರದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಸಿಟಿ ಬಸ್ಸನ್ನು ಕೂಡಲೇ ಬಂದ್ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯನ ಮಾಡ್ತೇನೆ. ನಡೆದ ಕಾರಣ ಹೆವಿ ವೆಹಿಕಲ್ ಪ್ರವೇಶನೇ ಇಲ್ಲ. ಇನ್ನೊಂದು ಏನಂದರೆ ಅಲ್ಲಿ ಹೊಸದಾಗಿ ಕಾಮಗಾರಿ ನಡೀತದೆ, ಫ್ಲೈಓವರ್ ಕೆಲಸ ನಡೀತಾ ಇದೆ. ಅಲ್ಲೇನಾಗಿದೆ, ಒಂದು ಸೈಡು ಕೆಲಸ ಮಾಡಿ ಇನ್ನೊಂದು ಸೈಡ್ ವೆಹಿಕಲ್ ಬಿಟ್ಟಿದ್ದಾರೆ.
ಜನಕ್ಕೆ ತೊಂದರೆ ಆಗತ್ತೆ ಇಲ್ಲ ಅಂತಲ್ಲ. ಒಂದು ತಿಂಗಳು ಅಲ್ಲಿ ಸಂಪೂರ್ಣ ವೆಹಿಕಲ್ ರದ್ದು ಮಾಡಿ ಬೇರೆ ಕಡೆ ಡೈವರ್ಷನ್ ಮಾಡಿ ಕೊಡೋದ್ರಿಂದ ಸಂಪೂರ್ಣ ಕಾಮಗಾರಿ ಆದಮೇಲೆ ಬಿಟ್ಟಿದ್ರೆ ಈ ಥರದ ಸಾವು ಸಂಭವಿಸೋಕ್ಕೆ ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಅಲ್ಲಿನ ನಾಗರಿಕರ ಒತ್ತಾಯ ಆಗಿದೆ. ಕೂಡಲೇ ಇವರೇನು ನಮ್ಮ ಡ್ರೈವರ್ ಅವರಿಗೆ ತೀರ್ಕೊಂಡಿದ್ದಾರೆ ಅವರಿಗೆ ಮತ್ತು ಯಾರು ಇಂಜುರಿ ಆಗಿದೆ 2 ಜನಕ್ಕೆ ಅವರಿಗೆ ತಕ್ಷಣವೇ ಯಾರಿಂದ ಸಹಾಯ ಮಾಡ್ತಿರೋ ಗೊತ್ತಾ, ಮಾಲೀಕರಿಂದ ಮಾಡ್ತಿರೋ ಜಿಲ್ಲಾಡಳಿತದಿಂದ ಮಾಡ್ತಿರೋ ಅವರೆಲ್ಲರೂ ಕೂಡ ಕಡು ಬಡವರಾಗಿದ್ದಾರೆ. ದಿನನಿತ್ಯ ಕೂಲಿ ಮಾಡಿ ಬದುಕುವಂಥ ಜನ, ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಇಲ್ಲ ಹೋದರೆ ನಾವು ಉಗ್ರ ಹೋರಾಟವನ್ನು ಆ ನಿವಾಸಿಗಳ ಎಲ್ಲರನ್ನು ಒಟ್ಟುಗೂಡಿ ಜಿಲ್ಲಾಡಳಿತ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ. ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ವಹಿಸಿ ಆ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ.